ಸಿಲಿಕಾನ್ ಸಿಟಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಏನಿಲ್ಲ ಅಂದ್ರೂ ದಿನಕ್ಕೆ 50 ರಿಂದ 60 ಸಾವಿರ ಜನ ಪ್ರಯಾಣಿಕರು ಬರ್ತಾರೆ. ಈ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಸಿಟಿಗೆ ಬರೋದಕ್ಕೆ ಈಗ ಏರ್ಪೋರ್ಟ್ನಲ್ಲಿ ಈ ಕ್ಯಾಬ್ಗಳ ಸಮಸ್ಯೆ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದರಿಂದ ಪ್ರಯಾಣಿಕರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಕ್ಯಾಬ್ನ ಸಮಸ್ಯೆ ಉಂಟಾಗಿದ್ದಾದರೂ ಯಾಕೆ? ಬನ್ನಿ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿಗೆ ಆಗಮಿಸುವವರ ಸಂಖ್ಯೆಯಲ್ಲಿ ಹೆಚ್ಚಳ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕ್ಯಾಬ್ ಕೊರತೆ. ಕ್ಯಾಬ್ಗಳು ಸಿಗದೆ ತಾಸುಗಟ್ಟಲೆ ಕಾಯುವ ಸ್ಥಿತಿ. ಪೀಕ್ ಅವರ್ ಸಂಜೆ ರಾತ್ರಿ ವೇಳೆ ಸಿಗ್ತಿಲ್ಲ ಕ್ಯಾಬ್. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ದೇಶ ವಿದೇಶಗಳಿಂದ ಸಾವಿರಾರು ಪ್ರಯಾಣಿಕರು ಆಗಮಿಸುತ್ತಾರೆ. ಈ ಏರ್ಪೋರ್ಟ್ ಪ್ರಯಾಣಿಕರಲ್ಲಿ ಬೆಂಗಳೂರು ನಗರಕ್ಕೆ ಆಗಮಿಸಲು 60% ಜನ ಟ್ಯಾಕ್ಸಿ ಅಥವಾ ಕ್ಯಾಬ್ಗಳ ಮೂಲಕ ಪ್ರಯಾಣ ಮಾಡ್ತಾರೆ. ಆದರೆ ಪೀಕ್ ಟೈಮ್ನಲ್ಲಿ ಏರ್ಪೋರ್ಟ್ನಲ್ಲಿ ಕ್ಯಾಬ್ಗಳ ಕೊರತೆ ಎದುರಾಗಿದೆ. ಹೀಗಾಗಿ ಪ್ರಯಾಣಿಕರಿಗೆ ಸಂಜೆ ರಾತ್ರಿ ಸಮಯ ಅಥವಾ ಪೀಕ್ ಅವರ್ನಲ್ಲಿ ಡಿಪಾರ್ಚರ್ ಅಥವಾ ನಿರ್ಗಮನದಲ್ಲಿ 1-2 ತಾಸು ಕಾಯುವ ಪರಿಸ್ಥಿತಿ ಉಂಟಾಗಿದೆ. ಮಾರುದ್ದದ ಕ್ಯೂನಲ್ಲಿ ಜನ ಟ್ಯಾಕ್ಸಿಗಾಗಿ ಕ್ಯಾಬ್ ಸ್ಟ್ಯಾಂಡ್ನಲ್ಲಿ ಸರತಿ ಸಾಲಿನಲ್ಲಿ ನಿಂತಿರ್ತಾರೆ. ಗಂಟೆಗಟ್ಟಲೆ ಕಾದರೂ ವಿವಿಧ ಅಗ್ರಿಗೇಟರ್ ಕಂಪನಿಯ ಟ್ಯಾಕ್ಸಿಗಳ ಸಂಖ್ಯೆ ತೀರಾ ವಿರಳವಾಗಿದೆ. ನಾನಿವತ್ತು ಬೆಂಗಳೂರಿನ ಏರ್ಪೋರ್ಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಅಗ್ರಿಗೇಟರ್ ಕಂಪ್ನಿ ಅಂದರೆ ಓಲಾ ಇರ್ಬೋದು, ಊಬರ್ ಅನ್ನಂತಹ ಅಗ್ರಿಗೇಟರ್ ಕಂಪ್ನಿಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಜನ ಕ್ಯೂ ನಿಲ್ಲುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಪೀಕ್ ಅವರ್ನಲ್ಲಿ ಅಂದರೆ ಸಂಜೆ ಇರ್ಬೋದು, ರಾತ್ರಿ ಟೈಮಲ್ಲಿ ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಯವರೆಗೂ ಕೂಡ ಜನ ಕ್ಯಾಬ್ಗಾಗಿ ಕಾಯುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿರ್ತಕ್ಕಂತಹ ಜನ ಓಲಾ, ಊಬರ್, ನಮ್ಮ ಯಾತ್ರಿ ಸೇರಿದಂತೆ ರ್ಯಾಪಿಡೋ ಸೇರಿದಂತೆ ಅನೇಕ ಅಗ್ರಿಗೇಟರ್ ಕಂಪನಿಗಳ ಮೇಲೆ ಅವಲಂಬನೆ ಆಗಿದ್ದಾರೆ. ಸರಿಯಾದ ಸಮಯದಲ್ಲಿಯೂ ಕೂಡ ಕ್ಯಾಬ್ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಜನ ಕೂಡ ಪರದಾಡುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ನೋಡಬಹುದಾಗಿದೆ, ಈ ಒಂದು ಊಬರ್ ಝೋನ್ನಲ್ಲಿಯೂ ಕೂಡ ಅಂದರೆ ಶಾರ್ಟೇಜ್ ಇದ್ದಾವೆ. ಕೇವಲ ಬೆರಳಿಕೆಯಲ್ಲಿ ಅಷ್ಟೇ ಕ್ಯಾಬ್ಗಳು ಇರ್ತಕ್ಕಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಕ್ಯಾಬ್ಗಳ 10,000 ಜನ ಬರ್ತಾ ಇದ್ದಾರೆ, ಕೇವಲ 5,000ದಷ್ಟು ಕ್ಯಾಬ್ಗಳು ಮಾತ್ರ ಸಿಗ್ತಾ ಇದ್ದಾವೆ. ಹೀಗಾಗಿ ಕೇವಲ ಇದೊಂದೇ ಝೋನ್ ಅಲ್ಲ, ಬೇರೆ ಬೇರೆ ಅಗ್ರಿಗೇಟರ್ ಕಂಪನಿಗಳ ಎಲ್ಲ ಝೋನ್ಗಳಲ್ಲಿಯೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಇದ್ದಂತಹ ಡ್ರೈವರ್ಗಳು ಕೂಡ ಇದನ್ನು ಬುಕ್ ಮಾಡ್ಕೊಳ್ತಾ ಇಲ್ಲ. ಪ್ರಮುಖವಾಗಿ ದೀಪಾವಳಿ ಹಬ್ಬ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗುವವರ ಸಂಖ್ಯೆಯಲ್ಲಿ ವಿಪರೀತ ಹೆಚ್ಚಳವಾಗಿದೆ. ನವೆಂಬರ್ 3ರಂದು ಬೆಂಗಳೂರು ಏರ್ಪೋರ್ಟ್ನಿಂದ 54,466 ಜನ ಪ್ರಯಾಣಿಕರು ತೆರಳಿದ್ರೆ, ಅದೇ ದಿನ 67,445 ಪ್ರಯಾಣಿಕರು ಆಗಮಿಸಿದ್ದಾರೆ. ಅಂದ್ರೆ ಸುಮಾರು 12,000ದಷ್ಟು ಪ್ರಯಾಣಿಕರು ಹೆಚ್ಚಾಗಿ ಆಗಮಿಸಿದ್ದಾರೆ. ಅದರಲ್ಲೂ ಪೀಕ್ ಟೈಮ್ನಲ್ಲಿ ಮಾತ್ರ ಹೆಚ್ಚಿನ ಕ್ಯಾಬ್ಗಳ ದಟ್ಟಣೆ ಇದ್ದು, ಬೆಂಗಳೂರಿನಲ್ಲಿ ಈ ವ್ಯತ್ಯಾಸ ಸರಿಪಡಿಸಲು ಆಗ್ತಿಲ್ಲ. ಯಾಕಂದ್ರೆ ಬೆಂಗಳೂರಿನಿಂದ ಏರ್ಪೋರ್ಟ್ಗೆ ಖಾಲಿಯಾಗಿ ಬಂದು ಹೋಗಲು ಚಾಲಕರು ಸಿದ್ಧರಿಲ್ಲ. ಯಾಕೆ ಅಂದ್ರೆ ನಾನ್ ಪೀಕ್ ಅವರ್ನಲ್ಲಿ ವಿವಿಧ ಅಗ್ರಿಗೇಟರ್ ಕಂಪನಿಗಳು ಕಿಲೋಮೀಟರ್ಗೆ ಕೇವಲ 13 ರೂಪಾಯಿ ನೀಡುತ್ತಾರೆ. ಹೀಗಾಗಿ ಅಪ್ ಅಂಡ್ ಡೌನ್ ಹೋಗಿ ಬರೋಕೆ ಅವರಿಗೆ ಪ್ರಯಾಣಿಕರು ಕಂಪನಿಗಳು ನೀಡೋ ಬಾಡಿಗೆ ಸಾಕಾಗಲ್ಲ. ಹೀಗಾಗಿ ಪ್ರಯಾಣಿಕರ ಬೇಡಿಕೆಗೆ ತಕ್ಕಂತಹ ಕ್ಯಾಬ್ಗಳ ಕೊರತೆ ಉಂಟಾಗಿದೆ ಅಂತಾರೆ ಏರ್ಪೋರ್ಟ್ ಊಬರ್ ಝೋನ್ ಮ್ಯಾನೇಜರ್. ಇಲ್ಲಿ ಆಕ್ಚುಲಿ ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಬಂದ್ಬಿಟ್ಟು ಅರೈವಲ್ಸ್ ಮತ್ತೆ ಡಿಪಾಚರ್ಸ್ ನಾವು ಕಂಪ್ಯಾರಿಟಿವ್ಲಿ ನೋಡೋಕೆ ಹೋದ್ರೆ ಅರೈವಲ್ಸ್ ರೋಡ್ ತುಂಬಾ ಜಾಸ್ತಿ ಇದೆ, ಡಿಪಾಚರ್ಸ್ ತುಂಬಾ ಕಡಿಮೆ ಇದೆ. ಸೊ ಈಗ ಬೇರೆ ಸಿಟಿ ಎಲ್ಲ ಏರ್ಪೋರ್ಟ್ ಇರೋದು ಸಿಟಿ ನಿಯರ್ ಬೈ ಇರುತ್ತೆ, ಒಂದು 10 to 15 ಕಿಲೋಮೀಟರ್ಸ್ ಒಳಗೆ ಇರುತ್ತೆ. ಬಟ್ ಆದ್ರೆ ಬ್ಯಾಂಗ್ಳೂರ್ ಬಂದ್ಬಿಟ್ಟು ನಿಯರ್ಲಿ ಮಿನಿಮಮ್ ಆವರೇಜ್ ಬಂದ್ಬಿಟ್ಟು 35 to 40 ಕಿಲೋಮೀಟರ್ ಇರುತ್ತೆ. ಈಗ ಡ್ರೈವರ್ ಯಾರು ಬಂದ್ಬಿಟ್ಟು ಖಾಲಿ ಹಸ್ತೂರದಿಂದ ಇಲ್ಲಿ ತನಕ ಬರಲ್ಲ. ದಿವಾಲಿ ಟೈಮ್ ನಲ್ಲಿ ಏನಂದ್ರೆ ಬಂದ್ಬಿಟ್ಟು ಹೆವಿ ಪೀಕ್ ಮೂವ್ಮೆಂಟ್. ಈಗ ಎಲ್ಲರೂ ಆಗ್ಲಿ ಹಬ್ಬ ಆಚರಣೆ ಮಾಡ್ಲೇಬೇಕಲ್ವಾ, ಡ್ರೈವರ್ಸ್ ಊರ್ಗ್ ಹೋಗಿರ್ತಾರೆ, ಅದೇ ತರ ರೈಡರ್ಸ್ಗೂ ಊರ್ಗ್ ಹೋಗಿರ್ತಾರೆ. ಬರೋರ್ಗೂ ಇಲ್ಲಿಂದ ಹೋಗೋರ್ಗು ನಾವು ನೋಡೋಕೋರೆ 10 ರಿಂದ 15 ಸಾವಿರ ಡಿಫ್ರೆನ್ಸ್ ಇರುತ್ತೆ. ಸೊ ಆ ತರ ಟೈಮ್ ನಲ್ಲಿ ಗಾಡಿ ಸಿಟಿಯಿಂದ ಬಂದ್ರೆ ತಾನೇ ಇಲ್ಲಿಂದ ಗಾಡಿ ಸಿಗಕ್ಕಾಗೋದು. ವಿವಿಧ ಅಗ್ರಿಗೇಟರ್ ಕಂಪನಿಗಳು ನೀಡೋ ಬಾಡಿಗೆ ಸಾಕಾಗಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏರ್ಪೋರ್ಟ್ನಲ್ಲಿ ಕಾಯ್ಬೇಕಾಗುತ್ತೆ. ಹೀಗಾಗಿ ಕೆಲ ಡ್ರೈವರ್ಗಳು ಬುಕ್ ಮಾಡ್ತಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಒಟ್ನಲ್ಲಿ ಏರ್ಪೋರ್ಟ್ ಟ್ಯಾಕ್ಸಿ ನಂಬಿಕೊಂಡು ಬರೋ ಪ್ರಯಾಣಿಕರಂತೂ ಗಂಟೆಗಟ್ಟಲೆ ಕಾಯುವಂತಾಗಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.